ಹಲೋ ವಿವರ್ಸ್, ಕೆ ಸೈಕಲ್ ಪಾಯಿಂಟ್ಸ್ನ ಇವತ್ತಿನ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ನಾನು ಇವತ್ತೊಂದು ಹೊಸ ಸೈಕಲ್ ತಗೊಂಡು ಬಂದಿದ್ದೇನೆ. ಇಲ್ಲಿ ನೋಡಿ, ಹೀರೋ ನೆಕ್ಸ್ಟ್. ಇದರ ಡೀಟೇಲ್ ಕಡೆ ಹೋಗೋಣ ಬನ್ನಿ. ತುಂಬ ಮಂದಿ ಕೇಳ್ತಾ ಇದ್ರು 10,000 ಒಳಗಿನ ಗೇರ್ ಸೈಕಲ್ ತಿಳಿಸಿ ಅಂತೇಳಿ. ನೋಡಿ, ಹೀರೋದಲ್ಲಿ ನೆಕ್ಸ್ಟ್ ಅಂತೇಳಿ ಒಂದು ಗೇರ್ ಸೈಕಲ್ ಇದೆ. ತುಂಬ ಸೂಪರ್ ಆಗಿದೆ ಇದು. ಇದರಲ್ಲಿ 21 ಸ್ಪೀಡ್ ಬರುವಂಥದ್ದು. ಹಾಗೆ ಟೂರ್ನಿ ಗೇರ್ ಸೆಟ್ ಇದೆ ನೋಡಿ. ಬ್ಯಾಕ್ ಅಂಡ್ ಫ್ರಂಟ್ ಎರಡು ಕಡೆನೂ ಟೂರ್ನಿ ಬರುವಂಥದ್ದು. ಹಾಗೆ ಸೈಕಲ್ ಅನ್ನು ತೋರಿಸ್ಬಿಟ್ರೆ ಹಾಗೆ ಸರಿಯಾಗಲ್ಲ ಅಲ್ಲ. ಹಾಗೆ ಅದರ ವಿಶೇಷತೆಗಳನ್ನು ನೋಡೋಣ. ಮೊದಲಿಗೆ ಹ್ಯಾಂಡಲ್ ಬಾರ್ ಇಂದ ಶುರು ಮಾಡೋಣ. ರೈಟ್ ಸೈಡ್ ಅಲ್ಲಿ ನಿಮಗೆ ಹಿಂದ್ಗಡೆ ಗೇರ್ ಅನ್ನು ಕಂಟ್ರೋಲ್ ಮಾಡುವಂತ ಶಿಫ್ಟರ್ ಅನ್ನು ಕಾಣಬಹುದು. ಇಲ್ಲಿ 1 2 3 7 ವರೆಗೆ ಇದೆ. ಅದೇ ಲೆಫ್ಟ್ ಸೈಡ್ ಅಲ್ಲಿ ಮುಂದ್ಗಡೆ ಶಿಫ್ಟರ್ಗಳನ್ನು ಕಂಟ್ರೋಲ್ ಮಾಡುವಂತ ಶಿಫ್ಟರ್ಸ್ಗಳು, ಟ್ರಿಗರ್, ಇದನ್ನು ಶಿಫ್ಟರ್ ಅಂತಾರೆ. ಶಿಮನೋ ಶಿಫ್ಟರ್ ಬರುವಂತದ್ದು ನೋಡಿ. ಇದು ಮುಂದ್ಗಡೆ ಗೇರ್ ಅನ್ನು ಕಂಟ್ರೋಲ್ ಮಾಡೋದು, ಇದು ಹಿಂದ್ಗಡೆ ಗೇರು. ಗೇರ್ ಸೈಕಲ್ ಅನ್ನು ಯಾವ ತರ ಯೂಸ್ ಮಾಡೋದು ಅಂತೇಳಿ ನಾನು ಬೇರೆ ವಿಡಿಯೋದಲ್ಲಿ ಹಾಕಿದ್ದೇನೆ. ಅದರ ಲಿಂಕ್ ಅನ್ನು ಇಲ್ಲಿ ಕೊಟ್ಟಿರ್ತೇನೆ ನೋಡಿ. ಈ ಸೈಕಲ್ MTB ಆಗಿರ್ತದೆ. ಇದರಲ್ಲಿ ಶಾಕ್ ಅಬ್ಸರ್ ಕಾಣಬಹುದು, ಹಾಗೆ ಡಿಸ್ಕ್ ಬ್ರೇಕ್, ಹಾಗೆ ದಪ್ಪ ಟೈರ್. ಹೀರೋ ಇಲ್ಲಿ ಒಂದು ಎಂಬ್ಲಮ್ ಇದೆ. ಕೇಬಲ್ ಎಲ್ಲ ಇನ್ನರ್ ಅನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿಂದ ಇನ್ನರ್ ಕೇಬಲ್ ಶುರು ಆಗ್ತದೆ. ಇದು ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಡಿಸ್ಕ್ ಬ್ರೇಕ್ ಹಾಳಾಯ್ತು ಅಂದ್ರೆ ನಿಮಗೆ ವಿ ಬ್ರೇಕ್ ಅನ್ನು ಕೂಡ ಇದರಲ್ಲಿ ಅಳವಡಿಸಬಹುದು ಅಂತ ಒಂದು ಆಂಗಲ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಮುಂದೆ ಒಂದು ಹೀರೋದವರ ಎಂಬ್ಲಮ್ ಬರ್ತದೆ ನೋಡಿ ಇಲ್ಲಿ. ಹಾಗೆ ಸೈಡ್ ಅಲ್ಲಿ ನೋಡಿದ್ರೆ ಇಲ್ಲಿ ಒಂದು ಸ್ಟಿಕ್ಕರಿಂಗ್ ಇದೆ. ಇದರ ಟೈರ್ ಬಂದ್ಬಿಟ್ಟು ರಾಲ್ಸನ್ ಕಂಪನಿದು. ಇದ್ರ ಟೈರ್ ಸೈಜ್ ಬಂದ್ಬಿಟ್ಟು 26 ಇಲ್ಲಿ ಕಾಣ್ತಾ ಇದೆ ನೋಡಿ. ಹಾಗೆ ಇದರಲ್ಲಿ ಮ್ಯಾಕ್ಸ್ ಪ್ರೆಷರ್ ಯೂಸ್ ಮಾಡುವಂಥದ್ದು ಎಷ್ಟು ಅಂದ್ರೆ 35 to 65 PSI ಗಾಳಿ ಪ್ರೆಷರ್ ಅಷ್ಟನ್ನು ಇಟ್ಕೋಬೇಕು. ಇಲ್ಲಿ ಮುಂದ್ಗಡೆ ಟೈರ್ ತರನೇ ಹಿಂದ್ಗಡೆನು ಸೇಮ್ ಸೈಜ್, ಸೇಮ್ ಕಂಪನಿ. ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ಬಾಟಲ್ ಹೋಲ್ಡರ್ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಬಾಟಲ್ ಫ್ರೀ ಕೂಡ ಇದೆ. ಪೆಡಲ್ ಪ್ಲಾಸ್ಟಿಕ್ ಇದ್ದು ಬರುವಂತದ್ದು. ಹಾಗೆ ಸೈಡ್ ಸ್ಟ್ಯಾಂಡ್ ಇದೆ ಇದಕ್ಕೆ. ಹಿಂದ್ಗಡೆ ಕೂಡ ಡಿಸ್ಕ್ ಬ್ರೇಕ್, ಡಿಸ್ಕ್ ಪ್ಯಾಡ್ ಗಳನ್ನೆಲ್ಲ ಯಾವ ತರ ಚೇಂಜ್ ಮಾಡೋದು ಅಂತೇಳಿ ನಮ್ಮ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ನಾನು ಮುಂಚೆನೆ. ಹಿಂದ್ಗಡೆ ಇಲ್ಲಿ ಮಡ್ಗಡ್ ಇದೆ. ಈ ಮಡ್ಗಡ್ ನಮಗೆ ಮಳೆಗೆ ಬೆನ್ನಲ್ಲಿ ಹಿಂದ್ಗಡೆ ಮಣ್ಣು ನೀರೆಲ್ಲ ರಟ್ಟೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮುಂದ್ಗಡೆನು ಮಡ್ಗಡ್ ಇದೆ ನೋಡಿ. ಅದು ಎರಡು ಕೂಡ ಪ್ಲಾಸ್ಟಿಕ್ ಇದ್ದು ಕೊಟ್ಟಿರುವಂತದ್ದು. ಆದ್ರೂ ಅಡ್ಡಿಲ್ಲ, ತುಂಬಾ ಚೆನ್ನಾಗಿದೆ. ಈ ಹೀರೋ ಸೈಕಲ್ ನ ವಿಶೇಷತೆಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್. ಇನ್ನು ಬೇರೆ ಬೇರೆ ಸೈಕಲ್ ನ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಹಾಗೆ ಈ ವಿಡಿಯೋನ ಲೈಕ್ ಮಾಡೋಕ್ಕೂ ಮರಿಬೇಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಖಂಡಿತವಾಗ್ಲೂ ಮರಿಬೇಡಿ. ಈ ಶಾಪ್ ಎಲ್ಲಿದೆ ಅಂತೇಳಿ ನಾನು ಲೊಕೇಶನ್ ಹಾಕಿರ್ತೇನೆ. ಅಲ್ಲಿಗೆ ಬಂದು ನೀವು ನಮ್ಮ ಚಾನಲ್ ಹೆಸರು ಹೇಳಿದರೆ ನಿಮಗೆ ಬೇಕಾದಂತಹ ಡಿಸ್ಕೌಂಟ್ ಅನ್ನು ಅವರು ಕೊಡೋದಕ್ಕೆ ರೆಡಿ ಇದ್ದಾರೆ. ಹಾಗೆ ಈ ಶಾಪ್ಗೆ ಭೇಟಿ ನೀಡೋಕ್ಕೆ ಖಂಡಿತವಾಗ್ಲೂ ಮರಿಬೇಡಿ.